ನನಗೆ ಹುಷಾರಿಲ್ಲ ಅಂತ ಸುಳ್ಳು ಹೇಳಿ ಕೆಲ್ಸಕ್ಕೆ ರಜಾ ಹಾಕ್ತೀರಾ? ನಿಮ್ಮ ಹಿಂದೆ ಕಂಪನಿಗಳು ಡಿಟೆಕ್ಟಿವ್ಗಳನ್ನ ಬಿಡ್ತಿದ್ದಾರೆ, ಹುಷಾರ್. ನಾವೆಲ್ಲ ಕೆಲ್ಸಕ್ಕೆ ಅಂತ ಸೇರಿದ ಮೇಲೆ ರಜೆ ಅನ್ನೋದು ಒಂದು ಭಾಗವಾಗ್ಬಿಡುತ್ತೆ. ಇದರಲ್ಲಿ ಹುಷಾರಿಲ್ಲ ಅಂತ ರಜೆ ಹಾಕೋದು ಕಾಮನ್ ಆಗೋಗಿದೆ. ಕೆಲವೊಮ್ಮೆ ಇದು ನಿಜಾನೇ ಆಗಿದ್ರೆ, ಇನ್ನು ಕೆಲವೊಮ್ಮೆ ಬೇರೆ ಕಾರಣಕ್ಕೆ ರಜಾ ಕೇಳಿದ್ರೆ ಸಿಗೋದಿಲ್ಲ ಅಂತ ಹೇಳಿ ಹುಷಾರಿಲ್ಲ ಅಂತ ರಜೆ ಹಾಕೋದು ಕಾಮನ್ ಆಗಿದೆ. ಈಗ ಈ ರೀತಿ ರಜೆ ಹಾಕೋರ್ನೆಲ್ಲ ಇನ್ವೆಸ್ಟಿಗೇಟ್ ಮಾಡ್ತಿದೆ ಖಾಸಗಿ ಕಂಪನಿಗಳು. ಯಾವ ಕಂಪನಿ ಅಂತ ಗಾಬರಿ ಆಗ್ಬೇಡ್ರಿ, ಇದು ಇಂಡಿಯಾದಂತೂ ಅಲ್ವೇ ಅಲ್ಲ. ಸದ್ಯಕ್ಕೆ ಇದು ಜರ್ಮನಿಯಲ್ಲಿ ಆಗ್ತಿರೋದು. ಆದ್ರೆ ಇದು MNC ಕಲ್ಚರ್ ಆಗಿರೋದ್ರಿಂದ ಯಾವಾಗ ಭಾರತಕ್ಕೆ ಬಂದರೂ ಆಶ್ಚರ್ಯ ಪಡಬೇಕಾಗಿಲ್ಲ. ಯಾವುದಕ್ಕೂ ಮಾಹಿತಿ ಮಾತ್ರ ತಿಳ್ಕೊಬಹುದು. ಬೆಟರ್ ಅನ್ಸಿದ್ರೆ ನೀವೇ ನೋಡಿ. ಜರ್ಮನಿಯ ಫ್ರಾಂಕ್ಫರ್ಟ್ ನಲ್ಲಿರುವ ಲೆನ್ಸ್ ಗ್ರೂಪ್ ಅನ್ನೋ ಪತ್ತೆದಾರಿ ಸಂಸ್ಥೆ ಬಹಿರಂಗಪಡಿಸಿರೋ ದಾಖಲಾತಿ ಪ್ರಕಾರ ಪ್ರತಿ ವರ್ಷ ಬೇರೆ ಬೇರೆ ಕಂಪನಿಯ 1200 ಪ್ರಕರಣಗಳನ್ನ ಪತ್ತೆ ಮಾಡಲಾಗ್ತಾ ಇದೆಯಂತೆ. ವರ್ಷದಿಂದ ವರ್ಷಕ್ಕೆ ಅನಾರೋಗ್ಯ ರಜೆಯು ಹೆಚ್ಚಾಗ್ತಾ ಇರೋ ಕಾರಣ ದೇಶದ GDP ಕುಸಿತಾ ಇದೆ. ಲೆಸ್ ಪ್ರೊಡಕ್ಟಿವಿಟಿ ಇದಕ್ಕೆಲ್ಲ ಕಾರಣ ಅಂತ ಪತ್ತೆ ಹಚ್ಚಲಾಗಿದೆ. ಯಾಕಂದ್ರೆ ಜರ್ಮನಿಯ ಕಾನೂನಲ್ಲಿ ಅನಾರೋಗ್ಯದ 6 ವಾರಗಳ ಸಂಬಳವನ್ನ ಕಂಪನಿ ಕೊಟ್ರೆ ಉಳಿದಿದ್ದನ್ನ ಇನ್ಶೂರೆನ್ಸ್ ಕಂಪನಿಗಳು ಕೊಡ್ತವೆ. ಸೊ ಇದು ದೇಶದ ಆರ್ಥಿಕತೆ ಮೇಲೆ ಪ್ರಭಾವ ಬೀರ್ತಿದೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಅನಾರೋಗ್ಯ ಅಂತ ಹೇಳಿ ಬೇರೆ ಬೇರೆ ಕೆಲಸ ಮಾಡ್ತಿರೋರ ಮೇಲೆ ಜರ್ಮನಿ ಕಂಪನಿಗಳು ಕೇಸ್ ಹಾಕಿರೋ ದಾಖಲಾತಿಗಳು ಕೂಡ ಕಂಡು ಬಂದಿದೆ. ಇದು ಚೀನಾದಲ್ಲೂ ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಸ್ನೇಹಿತರೆ, ಚೀನಾದಲ್ಲಿ ಬಂದಿರೋದು ಭಾರತಕ್ಕೆ ಬರಲ್ಲ ಅಂತೇನಿಲ್ಲ. ಸೊ ಸುಳ್ಳು ಹೇಳಿ ರಜಾ ಹಾಕುವಾಗ ಹಿಂದೆ ಮುಂದೆ ಯೋಚನೆ ಮಾಡೋದು ನಮಗೆ ನಿಮಗೆ ತುಂಬ ಒಳ್ಳೆಯದು. ಯೋಚನೆ ಮಾಡಿ.